ನಾನು ನಿಮ್ಮ ಮಾನ್ವಿತಾ ಕಾಮತ್. ಇವತ್ತು ನಾನು ಸಿನಿಲಹರಿ ಈ ಒಂದು ಬ್ಯೂಟಿಫುಲ್ ಸ್ಟುಡಿಯೋಗೆ ಬಂದೆ. ಫಸ್ಟ್ ನೋಡಿರೋದೇ ಬೆಸ್ಟ್ ಇಸ್ ಯೆಟ್ ಟು ಕಮ್ ಅಂತ ಹೇಳಿರೋ ಒಂದು ಬೋರ್ಡ್ ಹಾಕಿದ್ರು. ಸೊ ಇದು ಕೇಳಿದಾಗೆಲ್ಲ ನನಗೆ ಒಂದೇನಂತ ಹೇಳಿದ್ರೆ ತುಂಬ ಪ್ರಾಮಿಸಿಂಗ್ ಅನಿಸೋ ಒಂದು ಸೆಂಟೆನ್ಸ್ ಅದು, ಬೆಸ್ಟ್ ಇಸ್ ಯೆಟ್ ಟು ಕಮ್ ಅಂತ. ನಾವು ಯಾವಾಗ ನಮ್ಮ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿದ್ದೀವಿ ಅಂತ ಅನಿಸುತ್ತೋ ಆವಾಗ ನಮ್ಮ ಸೋಲು ನಿರ್ಧಾರ ಆಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಇರೋ ಎಲ್ಲ ಜರ್ನಲಿಸ್ಟ್ಗಳು ತುಂಬ ಸೀನಿಯರ್ ಜರ್ನಲಿಸ್ಟ್ಗಳಾಗಿರೋದ್ರಿಂದ ದೇ ಎಕ್ಸಾಕ್ಟ್ಲಿ ನೋ ಅವ್ರಿಗೆ ಯಾವ ಥರ ಪೋರ್ಟ್ರೇ ಮಾಡಬೇಕು ಅಥವಾ ಅವರ ಕಂಟೆಂಟ್ ಏನಿರಬೇಕು ಅನ್ನೋ ಥರದ್ದು ಅವರಿಗೆ ಅಷ್ಟೊಂದು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವ್ರು ತುಂಬ ಪರ್ಫೆಕ್ಟ್ ಆಗಿರೋ ಕ್ಯಾಪ್ಷನ್ ಬೇರೆ ಹಾಕಿದ್ದಾರೆ. ಸೊ ಕೃಷ್ಣ ಸರ್, ವಿಜಯ್ ಸರ್ ಆ್ಯಂಡ್ ನನ್ನ ಫೇವ್ರೆಟ್ ದೇಶಾದ್ರಿ ಸರ್, ಅವ್ರು ಒಂದು ಕಾಲ್ ಮಾಡಿದ್ರೆ ನಾನು ಯಾವತ್ತೂ ಐ ನೆವರ್ ಸೇ ನೋ ಟು ಹಿಮ್. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಇವತ್ತು ಅವ್ರು ನನ್ನ ಸ್ಟುಡಿಯೋ ಕರೆಸಿ ಮಾತಾಡಿದ್ವಿ, ಚಿಟ್ ಚಾಟ್ ಮಾಡ್ತಾಯಿದ್ದೀವಿ, ಜೊತೆಗೇನೋ ಕ್ವೆಶನ್ಸ್ ಕೇಳ್ತಾರಂತೆ. ಆ್ಯಂಡ್ ಹಿ ಹ್ಯಾಸ್ ಪ್ರಾಮಿಸ್ಡ್ ಮೀ ಯಾವುದೇ ರೀತಿಯಾದಂತಹ ಕಾಂಟ್ರವರ್ಷಿಯಲ್ ಕ್ವೆಶನ್ಸ್ ಕೇಳಲ್ಲ ಅಂತ. ಸೊ ಸಿನಿಲಹರಿಗೆ ಆಲ್ ದಿ ಬೆಸ್ಟ್. ಹೊಸ ವರ್ಷಕ್ಕೆ ಹೊಸದೊಂದು ಸಿನಿಮಾ ಮೂಲಕ ಬರುತ್ತಿದ್ದೀರಿ, ಏನೆಲ್ಲ ನಿರೀಕ್ಷೆ ಮಾಡ್ಬೋದು? ನನಗೆ ಹೊಸ ವರ್ಷ ಅಂತ ಹೇಳೋಕ್ಕಿಂತ ನನಗೆ ಪ್ರತಿ ದಿನವೂ ಹೊಸದದು, ಪ್ರತಿ ಕ್ಷಣವೂ ಹೊಸದು. ನಾನು ಪ್ರತಿ ಕ್ಷಣವೂ ನಾನು ತುಂಬ ಎಂಜಾಯ್ ಮಾಡುವಂಥ ವ್ಯಕ್ತಿ. ಅಂದರೆ ನಾನು ಯಾವುದೇ ರೀತಿಯಂಥ ಗಿಲ್ಟ್ ಇಟ್ಕೊಂಡು ನಾನು ಬದುಕಲ್ಲ ಲೈಫಲ್ಲಿ. ಅಂದರೆ ನನ್ನದೇ ಆದಂತಹ ಕೆಲವೊಂದು ಸಿದ್ಧಾಂತಗಳಿದೆ, ಅದನ್ನು ನಾನು ಪಾಲಿಸುವಂಥ ವ್ಯಕ್ತಿ. ಸೊ ಹೊಸ ವರ್ಷ ಅಂತ ಹೇಳಿದಾಗ ಆಬ್ವಿಯಸ್ಲಿ ಈಗ 2020ನಲ್ಲಿ ನಮಗೆ ಗೊತ್ತು, ಪ್ಯಾಂಡಮಿಕ್, ಗ್ಲೋಬಲ್ ಪ್ಯಾಂಡಮಿಕ್ ಆಗಿರೋದ್ರಿಂದ ಅದು ಬರೀ ನನಗೆ ಮಾತ್ರ ಅಲ್ಲ, ಎಂಟೈರ್ ವರ್ಲ್ಡ್ಗೂ ಕೂಡ ಅದೇ ಪ್ಯಾಂಡಮಿಕ್ ಆಗಿದ್ದರಿಂದ ಒಂಥರ ಸಮಾಧಾನ. ಅಕ್ಕಪಕ್ಕ ಇರೋರನ್ನ ಕೂಡ ನೋಡಿ, ಅವ್ರಿಗೂ ಅದೇ ಆಗಿದೆ. ಸೊ ಒಂಥರ ಇಟ್ಸ್ ನಾಟ್ ಅ ಸೇಡೆಸ್ಟ್ ಮನೋಭಾವನೆ, ಬಟ್ ನಮಗೆ ನಾವು ಸಮಾಧಾನ ಮಾಡ್ಕೊಳ್ಳುವಂಥದ್ದು. ಅಟ್ಲೀಸ್ಟ್ ಓಕೆ ನಮಗೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ, ವಿ ಆರ್ ನೋ ಸ್ಪೆಷಲ್ ಅನ್ನೋ ಥರದ್ದು ಒಂದು. 21 ಅಂತ ಬಂದಾಗ ಹೊಸ ಹೋಪ್. ನಾವು ಮನುಷ್ಯರು ಅಂತ ಹೇಳಿದ ತಕ್ಷಣ ನಾವೆಲ್ಲರೂ ಕೂಡ ಬದುಕೋದೇ ಆ ಹೋಪ್ ಮೇಲೆ. ಅಂದರೆ ಮುಂದೆ ಏನು ಅನ್ನೋ ಯೋಚನೆಗಿಂತ ಒಂದು ಹೋಪ್ ಜೊತೆಗೆ ವಾಟ್ಸ್ ನೆಕ್ಸ್ಟ್ ಅನ್ನೋದು ಎರಡೂ ಕೂಡ ಜೊತೆಗೆ ಆಗಿರಬೇಕು. ಅಂದರೆ ಹೋಪ್ ಮತ್ತು ವಾಟ್ಸ್ ನೆಕ್ಸ್ಟ್ ಎರಡೂ ಫೇಸ್ ಜೊತೆಗೆ ಇರೋದ್ರಿಂದ ಒಂಥರ ನಮ್ಮನ್ನು ನಾವು ಮೋಟಿವೇಟ್ ಮಾಡುವಂಥದ್ದು. ಸೊ ಆ ಹೋಪ್ ಮೇಲೆ ನಾನು ಬದುಕಿದ್ದೀನಿ ಅಂತ ಹೇಳ್ಬೋದು. ಟಗರು ಮೂಲಕ ದೊಡ್ಡ ಸಕ್ಸಸ್ ಕಂಡವರು ನೀವು. ಶಿವ ಚಿತ್ರದ ವಿಶೇಷತೆ ಏನು? ಸರ್ ನಿಜವಾಗ್ಲೂ ಈಗ ನೀವು ಸಕ್ಸಸ್ ಅಂತ ಹೇಳ್ತಾ ಇದ್ದೀರಲ್ಲ, ಈಗ ನಾನು ನಿಮಗೆ ನಿಮ್ಮ ಫೇಸ್ನೇ ನಿಮ್ಮ ಸೆಂಟೆನ್ಸ್ನೇ ಏನಿದೆ ಅದನ್ನೇ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ. ಮೈ ಬೆಸ್ಟ್ ಇಸ್ ಯೆಟ್ ಟು ಕಮ್. ಸೊ ನಂದು ಕೂಡ ಇದು, ನಾನು ಸಕ್ಸಸ್ ಅಂತ ನಾನು ಯಾವತ್ತೂ ಆ ಥರದ ಸಕ್ಸಸ್ ಅಂತ ನಾನು ಯಾವತ್ತೂ ಯೋಚನೆ ಮಾಡೇ ಇಲ್ಲ. ನಾನು ಕೂಡ ನೋಡ್ತಾನೆ ಇದ್ದೀನಿ ಮುಂದೆ ಏನು ಬರುತ್ತೆ, ನಾನು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಮುಂದೆ ಅಂತ. ನೀವು ಹೇಳ್ದಂಗೆ ಖಂಡಿತವಾಗ್ಲೂ ಇದು ದೊಡ್ಡ ಪ್ರೊಡಕ್ಷನ್ ಸಿನಿಮಾ ಹೌದು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಮೊಮ್ಮಗನ ಲಾಂಚ್ ಮಾಡ್ತಿರುವಂಥ ಸಿನಿಮಾ ಇದು. ಒಳ್ಳೆ ಡಿರೆಕ್ಟರ್ ಅನಿಲ್ ಕುಮಾರ್ ಅವರು, ಜೊತೆಗೆ ತುಂಬ ಒಳ್ಳೆ ಟೆಕ್ನಿಕಲ್ ಟೀಮ್ ಇರುವಂಥ ಸಿನಿಮಾ. ದೊಡ್ಡ ಆರ್ಟಿಸ್ಟ್ಗಳ ಜೊತೆಗೆ ಕೆಲಸ ಮಾಡೋಕ್ಕೆ ಸಿಕ್ತು, ಕಲಿಯೋಕ್ಕೆ ಸಿಕ್ತು. ಸಿನಿಮಾ ಚೆನ್ನಾಗಿ ಬಂದಿದೆ. ಡಬ್ಬಿಂಗ್ ಟೈಮಲ್ಲಿ ನೋಡಿದೆ, ಖುಷಿ ಆಯಿತು. ಕೆಂಡಸಂಪಿಗೆಯಲ್ಲಿ ಯಾವ ಥರ ಒಂದು ಇನ್ನೋಸೆಂಟ್ ಹುಡುಗಿ ಕ್ಯಾರೆಕ್ಟರ್ ಇತ್ತು, ಅದರ ಅಪೋಸಿಟ್ ಕ್ಯಾರೆಕ್ಟರ್ ಇದು, ಒಂದು ಆ್ಯಂಟಾಗ್ನಿಸ್ಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಆ ಶೇಡ್ನಲ್ಲಿ ಜನ ಹೆಂಗೆ ನನ್ನ ತೊಗೊತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ. ಏನಾದರೂ ಈಗ ಒಂದು ಕ್ಯಾರೆಕ್ಟರ್ ನೋಡ್ಕೊಂಡು ಬಂದರೆ, ಎಸ್ಪೆಷಲಿ ಆ್ಯಂಟಾಗ್ನಿಸ್ಟ್ ಪ್ಲೇ ಮಾಡಿದಾಗ ಜನ ನಿಮ್ಮನ್ನು ಹೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಳು ಕೆಟ್ಟವಳಪ್ಪ ಅನ್ನೋ ಥರದಲ್ಲಿ ಜನರು ರಿವ್ಯೂ ಬಂದರೆ, ಅಂದರೆ ನೀನು ಸಿನಿಮಾದಲ್ಲಿ ನೀನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ ಅಂತ. ಸೊ ವಿಲನ್ಸ್ಗೆಲ್ಲ ಹಾಗೆ ಅಲ್ವಾ, ಆಗಿನ ಕಾಲದಲ್ಲೆಲ್ಲ ವಜ್ರಮುನಿ ಸರ್ನ ರಿಯಲ್ ಆಗಿ ನೋಡಿದ್ರು ಹೆದರ್ಕೊಳ್ಳೋರಂತೆ ಜನ, ಯಾಕಂದ್ರೆ ಅವ್ರು ಅಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋರು. ಅಂದರೆ ಆ ವಿಲನ್ ಕ್ಯಾರೆಕ್ಟರ್ಗೆ, ಆ್ಯಂಟಾಗ್ನಿಸ್ಟ್ ಕ್ಯಾರೆಕ್ಟರ್ಗೆ ಜಸ್ಟಿಸ್ ಕೊಡ್ತಾಯಿದ್ರು ಅಂತ. ಸೊ ನಾನು ಕೂಡ ಆ್ಯಂಟಾಗ್ನಿಸ್ಟ್ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ಇಫ್ ಪೀಪಲ್ ಆರ್ ಏಬಲ್ ಟು ಹೇಟ್ ಮೀ ಆಫ್ಟರ್ ವಾಚಿಂಗ್ ದಿಸ್ ಪರ್ಟಿಕ್ಯುಲರ್ ಫಿಲ್ಮ್ ಆ್ಯಂಡ್ ಅಗೇನ್ ದೇ ಹ್ಯಾವ್ ಟು ಫಾಲ್ ಇನ್ ಲವ್ ವಿತ್ ಮೀ, ನೆಕ್ಸ್ಟ್ ಸಿನಿಮಾ ನೋಡಿದಾಗ ಆ ಕ್ಯಾರೆಕ್ಟರ್ಗೆ ತಕ್ಕ ಹಾಗೆ ನನಗೊಂದು ರೆಸ್ಪಾನ್ಸ್ ಬಂದರೆ ಐ ಥಿಂಕ್ ಆ ಸಿನಿಮಾ ನನಗೆ ಗೆದ್ದಿದೆ ಅನ್ನೋದು ಒಂದು ಖುಷಿ ಇರುತ್ತೆ 100%. ರಾಜಸ್ಥಾನ್ ಡೈರೀಸ್ ಅನ್ನೋ ಹೆಸರಿನ ಚಿತ್ರದ ಮೂಲಕ ಮರಾಠಿಗೆ ಹೋಗಿದ್ದೀರಿ, ಆ ಸಿನಿಮಾದ ಅನುಭವ ಹೇಗಿತ್ತು? ರಾಜಸ್ಥಾನ್ ಡೈರೀಸ್ ಮುಗೀತು, ಸಿನಿಮಾ ಡಬ್ಬಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಮೊನ್ನೆ ಲಾಕ್ಡೌನ್ ಓಪನ್ ಮಾಡಾದ್ಮೇಲೆ ಹೋಗ್ಬಿಟ್ಟು ನಾನು ಡಬ್ಬಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಂದೆ. ಆ ಸಿನಿಮಾ ನೋಡಬೇಕಾದ್ರೂ ಖುಷಿ. ಜೊತೆಗೆ ಆ ಸಿನಿಮಾ ನಾನು ಕನ್ನಡದವಳು ಮತ್ತು ನಮ್ಮ ಡಿರೆಕ್ಟರ್ ಕೂಡ ಹುಟ್ಟು ಬೆಳೆದಿರೋದವರೆಲ್ಲ ಕನ್ನಡದಲ್ಲೇ, ಕರ್ನಾಟಕದಲ್ಲೇ ಅನ್ನೋ ಒಂದು ಕಾರಣಕ್ಕೆ
ಸಿನಿಮಾನ ನಾವು ಕನ್ನಡದಲ್ಲೂ ಕೂಡ ಡಬ್ ಮಾಡಿದ್ದೀವಿ. ಅಂದರೆ ಸಿನಿಮಾನ 2 ಲ್ಯಾಂಗ್ವೇಜಲ್ಲಿ ನಾವು ಎನ್ಯಾಕ್ಟ್ ಮಾಡಿದ್ದೀವಿ. ಆ್ಯಸ್ ಎನ್ ಶೂಟ್ ಮಾಡಬೇಕಾದ್ರೂ ಕೂಡ ಬೈಲಿಂಗ್ವಲ್ ಆಗಿ ಶೂಟ್ ಮಾಡಿರೋದು. ಇಟ್ಸ್ ನಾಟ್ ದಟ್ ನಾವು ಮರಾಠಿಲಿ ಶೂಟ್ ಮಾಡಿ ಆಮೇಲೆ ಕನ್ನಡದಲ್ಲಿ ಡಬ್ ಮಾಡಿರೋ ಥರದಲ್ಲ. ಕನ್ನಡ ಫಸ್ಟ್ ಶೂಟ್ ಮಾಡಿ ಮರಾಠಿ ಶೂಟ್ ಮಾಡ್ತಾಯಿದ್ವಿ, ಮರಾಠಿ ಶೂಟ್ ಮಾಡಾದ್ಮೇಲೆ ಕನ್ನಡ ಶೂಟ್ ಮಾಡ್ತಾಯಿದ್ವಿ. 2 ಪ್ಯಾರಲಲ್ ಆಗಿ ಶೂಟ್ ಮಾಡ್ಕೊಂಬಂದಿರುವಂಥ ಸಿನಿಮಾ ಅದು. ಒಂದು ತೃಪ್ತಿ ಏನಂತ ಹೇಳಿದ್ರೆ ನನ್ನ ಭಾಷೆಯಲ್ಲಿ, ಅಂದರೆ ನಾನಿರೋ ಒಂದು ಜಾಗದಲ್ಲೂ ಕೂಡ ಆ್ಯಸ್ ಎನ್ ನನ್ನ ಸ್ಟೇಟ್ಗೆ, ನನ್ನ ರಾಜ್ಯಕ್ಕೆ ಕೂಡ ಆ ಸಿನಿಮಾ ರಿಲೀಸ್ ಆಗುತ್ತೆ, ಆ ಭಾಷೆನಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಒಂದು ಖುಷಿ. ಮತ್ತು ಪ್ರತಿ ಆ್ಯಕ್ಟರ್ಸ್ಗೂ ಕೂಡ ಒಂದು ಕನಸಿರುತ್ತಲ್ವ, ಎಲ್ಲ ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು. ಲ್ಯಾಂಗ್ವೇಜ್ ಇಸ್ ನಾಟ್ ಅ ಬ್ಯಾರಿಯರ್ ಅಂತಾರೆ, ಎಲ್ಲ ಕಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಬೇಕು, ಒಳ್ಳೊಳ್ಳೆ ರೋಲ್ಸ್ಗಳು ಮಾಡಬೇಕು ಅಂತ ಆಸೆ ನನಗೂ ಇದೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ಫಿಲ್ಮ್ ಮೇಕರ್ಸ್ ನಮಗೋಸ್ಕರ ಚೆನ್ನಾಗಿ ರೋಲ್ಸ್ ಬರಿಬೇಕು ಅನ್ನೋ ಒಂದು ಕೂಡ ಆಸೆ ಇದೆ. ಬಿಕಾಸ್ ವಿ ಆರ್ ನೋನ್ ಫಾರ್ ಗುಡ್ ರೈಟರ್ಸ್ ಅಲ್ವಾ. ಅಂದರೆ ಆಗ 80s 90s ಬರ್ತಾ ಇದ್ದಂತಹ ನಾವೆಲ್ಸ್ಗಳು, ಆಗಿನದು ಫಿಲ್ಮ್ ಮೇಕರ್ಸ್ಗಳು ಅಷ್ಟೊಳ್ಳೆ ಸಿನಿಮಾಗಳು ಮಾಡೋರು, ಅಷ್ಟೊಳ್ಳೆ ಕ್ಯಾರೆಕ್ಟರ್ಸ್ಗಳನ್ನ ಬರೆಯೋರು, ಕ್ಯಾರೆಕ್ಟರೈಸೇಷನ್ಗಳು ಅಷ್ಟು ಚೆನ್ನಾಗಿರ್ತಾಯಿತ್ತು. ಫಾರ್ ಇನ್ಸ್ಟೆನ್ಸ್ ರಾಜ್ಕುಮಾರ್ ಸರ್ ಮಾಡ್ತಾ ಇದ್ದಂಥ ಕ್ಯಾರೆಕ್ಟರ್ ಜಾನಿ ಡೆಪ್ಗಿಂತ ಒಂದು ಇನ್ನೂ ಬೇರೆ ಲೆವೆಲಲ್ಲಿ ಅವರು ಮಾಡದೇ ಇರೋಂತಹ ಕ್ಯಾರೆಕ್ಟರ್ಸೇ ಇಲ್ಲ. ಸೊ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ನಮ್ಮ ರಾಜ್ಕುಮಾರ್ ಸರ್. ಸೊ ಅವ್ರನ್ನೆಲ್ಲ ನೋಡಿದಾಗ ಅವ್ರಿಗೆಲ್ಲ ಅಷ್ಟು ಚೆನ್ನಾಗಿರೋ ಕ್ಯಾರೆಕ್ಟರ್ಸ್ಗಳು ಬರಿತಾ ಇದ್ರು, ಜೊತೆಗೆ ಅವ್ರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡ್ತಾಯಿದ್ರು. ಅವ್ರು ಮಾಡದೇ ಇರೋಂಥ ಇಂಗ್ಲೀಷ್ ಪ್ರೊಫೆಸರಿಂದ ಹಿಡಿದು ಬೇಡರ ಕಣ್ಣಪ್ಪ ಒಂದು ಮೈಥಲಾಜಿಕಲ್ ಕ್ಯಾರೆಕ್ಟರಿಂದ ಹಿಡಿದು ಎಲ್ಲ ಥರದ ಕ್ಯಾರೆಕ್ಟರ್ಸು ಮಾಡಿದ್ದಾರೆ. ಅಷ್ಟು ವೆರೈಟಿ ನಾವು ನೋಡಿದ್ದೀವಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಇದೇನು ಹೊಸದಲ್ಲ ನಮಗೆ, ನಾವು ಈಗ ನೋಡ್ತಾ ಇರೋದಂತಲ್ಲ, ಎಲ್ಲ ನಮ್ಮ ಆಡಿಯನ್ಸ್ಗಳೆಲ್ಲ ನೋಡಿದ್ದಾರೆ. ಈಗೇನು ಹೊಸದಾಗಿ ಪೋಟ್ರೆ ಮಾಡ್ತಾ ಇದ್ದೇವೆ, ಏನಂದರೆ ಬೇರೆ ಭಾಷೆಯಲ್ಲಿ ಸಿನಿಮಾಗಳು ಚೆನ್ನಾಗಿ ಬರ್ತಿದೆಯಲ್ಲ, ನಮ್ಮಲ್ಲಿ ಏನಾಗಿ ಬರ್ತಿಲ್ಲ ಅಂತೆಲ್ಲ ಈ ಥರ ಕೇಳಿದಾಗ ಹೋಗಿ ನೋಡಿ, ನಮ್ಮ 80s ಸಿನಿಮಾಗಳು ನೋಡಿ, 70s ಸಿನಿಮಾಗಳು ನೋಡಿ, ನಮ್ಮ ಸಿನಿಮಾಗಳು ಯಾವುದಕ್ಕೂ ಕಮ್ಮಿ ಇಲ್ಲ. ಬಟ್ ಈಗ ಮತ್ತೆ ನಾವು ಅದೇ ಅದೇ ಎರಾಗೆ ಮತ್ತೆ ಹೋಗಬೇಕು ಅಂತ ಹೇಳಿದ್ರೆ ಅಷ್ಟು ಒಳ್ಳೆ ರೈಟರ್ಸ್ಗಳಿಗೆ ಮತ್ತೆ ಪ್ರಾಮುಖ್ಯತೆಗಳನ್ನ ಕೊಡಬೇಕು. ಫಾರ್ ಇನ್ಸ್ಟೆನ್ಸ್ ನಮ್ಮ ಕರ್ನಾಟಕದ ಜರ್ನಲಿಸ್ಟ್ಗಳೇ ಸರ್ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಅವ್ರದ್ದು ಎಡಿಟೋರಿಯಲ್ಸ್ಗಳು ಓದ್ತಾ ಇರ್ತೀನಿ ನಾನು, ಒಳ್ಳೊಳ್ಳೆ ನ್ಯೂಸ್ ಪೇಪರ್ಸ್ ಎಡಿಟೋರಿಯಲ್ಸ್ಗಳು ಅಷ್ಟು ಚೆನ್ನಾಗಿ ಬರೆಯೋ ರೈಟರ್ಸ್ಗಳಿದ್ದಾರೆ, ಜೋಗಿ ಸರ್ ಇದ್ದಾರೆ. ಸೊ ಇವ್ರದ್ದೆಲ್ಲ ಆರ್ಟಿಕಲ್ಸು ಮತ್ತು ಇವರ ಬುಕ್ಸ್ಗಳನ್ನೆಲ್ಲ ತೊಗೊಂಡು ಸಿನಿಮಾಗಳು ಕೂಡ ಮಾಡ್ಬೋದು. ನಮ್ಮ ಕನ್ನಡದಲ್ಲೇ ತುಂಬ ಒಂದು ವೈಡ್ ರೇಂಜಲ್ಲಿ ರೈಟರ್ಸ್ಗಳಿದಾರಲ್ಲ, ಸೊ ಅವ್ರದ್ದೆಲ್ಲ ನಾವೆಲ್ಸ್ಗಳು ಇಟ್ಕೊಂಡು ಸಿನಿಮಾಗಳು ಮಾಡ್ಬೋದು, ಕ್ಯಾರೆಕ್ಟರ್ಸ್ಗಳನ್ನ ಬರಿಬೋದು. ಸೊ ಐ ಥಿಂಕ್ ಇದೊಂದು ಚಿಕ್ಕದಾಗಿ ಆ ಒಂದು ಸ್ಪೇಸ್ನ ಫಿಲ್ ಮಾಡಲೇಬೇಕು ಆದಷ್ಟು ಬೇಗ ಅಂತ ಅನಿಸುತ್ತೆ. ಟಗರುಪುಟ್ಟಿ ಮಾನ್ವಿತಾ ಕಾಮತ್ ಅವರ ಜೊತೆ ಇನ್ನಷ್ಟು ಮಾತುಕತೆ ಮುಂದುವರಿತೆ ಮುಂದಿನ ಸಂಚಿಕೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿ ಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.